ಆಮೆ ಮತ್ತು ಮೊಲದ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಮೊಲವಿತ್ತು. ತಾನು ಎಷ್ಟು ವೇಗವಾಗಿ ಓಡಬಲ್ಲೆ ಎಂದು ಅದು ಯಾವಾಗಲೂ ಬಡಾಯಿ ಕೊಚ್ಚಿಕೊಳ್ಳುತ್ತಿತ್ತು. ಅದರ ಅಹಂಕಾರದಿಂದ ಬೇಸತ್ತ ಆಮೆ ಮೊಲಕ್ಕೆ ಓಟದ ಸ್ಪರ್ಧೆಗೆ ಸವಾಲು ಹಾಕಿತು. ಮೊಲವು ಆಮೆಯ ಸವಾಲನ್ನು ಕೇಳಿ ನಕ್ಕು, ನೀನು ಕನಿಷ್ಠ ಪ್ರಾರಂಭದ ಗೆರೆಯನ್ನು ದಾಟುವಷ್ಟರಲ್ಲಿ ನಾನು ಗುರಿ ತಲುಪಿರುತ್ತೇನೆ ಎಂದು ಅಪಹಾಸ್ಯ ಮಾಡಿತು. ಸ್ಪರ್ಧೆ ಶುರುವಾಯಿತು. ಮೊಲವು ಕಣ್ಣು ಮುಚ್ಚಿ ಬಿಡುವುದರೊಳಗೆ ಅತಿ ವೇಗವಾಗಿ ಓಡಿ ಕಣ್ಮರೆಯಾಯಿತು. ಸ್ವಲ್ಪ ದೂರ ಹೋದ ಮೇಲೆ ಹಿಂದೆ ತಿರುಗಿ ನೋಡಿದಾಗ ಆಮೆ ಎಲ್ಲೂ ಕಾಣಿಸಲಿಲ್ಲ. ಆಗ ಮೊಲವು ಹೀಗೆ ಯೋಚಿಸಿತು, ಇಂದು ಬಿಸಿಲು ಹೆಚ್ಚಿದೆ. ಹೇಗಿದ್ದರೂ ನನಗೆ ತುಂಬಾ ಸಮಯವಿದೆ. ಈ ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಹೀಗೆ ಯೋಚಿಸುತ್ತಾ ಮೊಲವು ಗಾಢ ನಿದ್ರೆಗೆ ಜಾರಿತು. ಆದರೆ ಆಮೆ ಮಾತ್ರ ಎಲ್ಲಿಯೂ ನಿಲ್ಲದೆ ಸತತವಾಗಿ ನಡೆಯುತ್ತಲೇ ಇತ್ತು. ಅದು ನಿದ್ರಿಸುತ್ತಿದ್ದ ಮೊಲವನ್ನು ದಾಟಿ ಗುರಿಯತ್ತ ಸಾಗಿತು. ಆಮೆ ಅಂತಿಮ ಗೆರೆಯನ್ನು ತಲುಪಿದಾಗ ಉಳಿದ ಪ್ರಾಣಿಗಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದವು. ಆ ಶಬ್ದಕ್ಕೆ ಮೊಲವು ಗಾಬರಿಯಿಂದ ಎಚ್ಚರಗೊಂಡು ಅಂತಿಮ ಗೆರೆಯತ್ತ ವೇಗವಾಗಿ ಓಡಿತು. ಆದರೆ ಅಷ್ಟರಲ್ಲೇ ಆಮೆ ಗೆದ್ದಾಗಿತ್ತು. ಈ ಕಥೆಯ ನೀತಿ: ನಿರಂತರ ಪರಿಶ್ರಮ ಮತ್ತು ಸಂಯಮವಿದ್ದರೆ ಜಯ ಖಂಡಿತ. ಪ್ರತಿಭೆ ಇದ್ದರೂ ಸೋಮಾರಿತನ ಪ್ರದರ್ಶಿಸಿದರೆ ಸೋಲು ತಪ್ಪಿದ್ದಲ್ಲ.